ಸಹಜ ಬದುಕು ಹಾಗೂ ಪರಿಶ್ರಮದಿಂದ ಕೀರ್ತನಕಾರರಾಗಿ, ತತ್ವಜ್ಞಾನಿಯಾಗಿ, ಸಂತರಾಗಿ, ದಾರ್ಶನಿಕರಾಗಿ ಕನ್ನಡ ನಾಡಿನ ಸಾಂಸ್ಕೃತಿಕ ಪರಂಪರೆಗೆ ಅನನ್ಯ ಕೊಡುಗೆ ನೀಡಿದ ಕನಕದಾಸರ 538ನೇ ಜಯಂತಿಯನ್ನ ನಂಜನಗೂಡು ತಾಲೂಕಿನ ಹರ್ತಲೆ ಗ್ರಾಮದಲ್ಲಿ ಶನಿವಾರ ವೈಶಿಷ್ಟ್ಯಪೂರ್ಣವಾಗಿ ಆಚರಿಸಲಾಯಿತು. ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜಿಸಿದ್ದ ಶ್ರೀ ಶ್ರೇಷ್ಠ ಸಂತ ಕನಕದಾಸರ 538ನೇ ಜಯಂತಿಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಶ್ರೀ ಚಿಕ್ಕರಂಗನಾಯಕ ಅವರು ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ವೇಳೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಜಗತ್ತಿನ ಮಹಾನ್ ದಾರ್ಶನಿಕ ಕನಕದಾಸರ ಹೆಸರು ಮತ್ತು ಜೀವನದ ಹಿಂದೆ ದೊಡ್ಡ ದಂತಕಥೆಯೇ ಅಡಗಿದೆ. ಕನಕದಾಸರು ಬಾಲ್ಯದಲ್ಲಿದ್ದಾಗಲೇ ಅಪ್ರತಿಮ ಬುದ್ಧಿವಂತ ಹಾಗೂ ಜ್ಞಾನವಂತರಾಗಿದ್ದವರು. ಆನಂತರ ಭಕ್ತಿ ಚಳುವಳಿ ಮೂಲಕ ತಮ್ಮದೇ ಆದ ಛಾಪು ಮೂಡಿಸಿ ಸಮಾಜಕ್ಕೆ ಅನನ್ಯ ಕೊಡುಗೆ ನೀಡಿದವರು. ಅವರ ಜೀವನದ ತತ್ವಾದರ್ಶಗಳನ್ನ ತಿಳಿ ಹೇಳಬೇಕಾದ ಅಗತ್ಯತೆ ಇದೆ. ಶಾಲಾ ಮಕ್ಕಳುಗಳಿಗೆ ಕನಕದಾಸರ ಜೀವನದ ಕಥೆಗಳನ್ನ ಹೇಳುವ ಕಾರ್ಯ ಇನ್ನಷ್ಟು ಹೆಚ್ಚು ನಡೆಯಬೇಕು ಅಂತ ಕನಕದಾಸರ ಗುಣಗಾನ ಮಾಡಿದ್ರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ರಮೇಶ್ ವಹಿಸಿ ಮಾತನಾಡಿದ್ರು. ಅತಿಥಿಗಳಾಗಿ ಗ್ರಾಮ ಪಂಚಾಯಿತಿ ಸದಸ್ಯ ಗೋವಿಂದರಾಜು ಕೂಡ ಮಾತನಾಡಿದ್ರು. ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಮಹಾಲಕ್ಷ್ಮಿ, ಜ್ಯೋತಿ, ಚಂದ್ರು, ಮುಖ್ಯ ಶಿಕ್ಷಕಿಯರಾದ ಯಶೋಧ ಸ್ವಾಗತವನ್ನ ಮಾಡಿದ್ರು. ಶಿಕ್ಷಕರಾದ ನಾಗರಾಜು ಅವರು ನಿರೂಪಣೆ ಕಾರ್ಯಕ್ರಮ ನೆರವೇರಿಸಿದ್ರೆ, ಕಾರ್ಯಕ್ರಮದಲ್ಲಿ ಶಾಲಾ ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಾದ ನಾಗಮಣಿ, ಶಿಕ್ಷಕರುಗಳಾದ ಪಾರಿಜಾತ, ರಮ್ಯಾ, ಮುಖಂಡರುಗಳಾದ ಮಾದೇಸ್ವಾಮಿ, ಶಾಲಾ ಅಭಿವೃದ್ಧಿ ಸಮಿತಿಯ ಸದಸ್ಯರುಗಳಾದ ಪಲ್ಲವಿ, ಶ್ರುತಿ ಸೇರಿದಂತೆ ಇನ್ನಿತರೆ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು. ಮತ್ತು ಶ್ರೇಷ್ಠ ಸಂತ ಕವಿ ಕನಕದಾಸರ ಜಯಂತಿಯ ಮಾತನಾಡೋಕ್ಕೆ ಅವಕಾಶ ಕೊಟ್ಟು ತಾವೆಲ್ಲರಿಗೂ ಇವತ್ತು ಕನಕದಾಸರು ಒಬ್ಬರು ಮಾಂಡಲಿಕರ ಮಗ. 78 ಅವ್ರ ತಂದೆ ಬೀರಪ್ಪ ಅಂತ, ತಾಯಿ ಬಚ್ಚಮ್ಮ ಅಂತ. ಅವ್ರ ಮಗ ಆಗಿ ಇವರು ಅವ್ರಿಗೆ ಮಕ್ಕಳಿದ್ದ ಕಾರಣ ತಿಮ್ಮಪ್ಪನಿಗೆ ಅರ್ಕೆ ಓದ್ಕೊಂಡಿರ್ತಾರೆ. ಅದರಿಂದ ಆ ಮಕ್ಕಳ ತಕ್ಷಣ ತಿಮ್ಮಪ್ಪ ಅಂತ ಕರಿತಿರ್ತಾರೆ ಕನಕದಾಸರನ್ನ. ತಿಮ್ಮಪ್ಪ 78 ಮಾಂಡಳಿಕರ ಅಂದರೆ 78 ಹಳ್ಳಿ ಇರ್ತದಲ್ಲ, ಹಳ್ಳಿಗಳಿಗೆ ಒಬ್ಬ ದಂಡನಾಯಕ ಅಂತ. ಅವರ ಮಗನಾಗಿ ಇದರಿಂದ ಒಳ್ಳೆ ವಾತಾವರಣ ಅವಕಾಶ ಇರೋದ್ರಿಂದ ಅವರು ವಿದ್ಯಾವಂತರಾಗಿ ಒಳ್ಳೆ ಶ್ರೇಷ್ಠ ಕವಿಯಾಗಕ್ಕೆ ಅವಕಾಶ ಆಯಿತು ಅಂತ. ಅವರು ಅದಾದ್ಮೇಲೆ ಅವ್ರ ತಂದೆ ಆದಮೇಲೆ ಇವರು ಕೂಡ ಮಾಂಡಳಿಕರಾಗಿ ಮಾಡ್ತಾರೆ. ಹಾಗೆ ಅವರು ಸಿರಿ ಸಂಪತ್ತು ಎಲ್ಲ ಸಿಗುತ್ತೆ, ಒಳ್ಳೆ ತೆರಿಗೆ ವಸೂಲು ಮಾಡಿ ಇದು ಮಾಡಿ ಹಣಕಾಸಿನ ಶ್ರೀಮಂತರಾಗ್ತಾರೆ. ಅದಕ್ಕೆ ಅವರು ಕನಕನಾಯಕ, ಕನಕ ಅಂತ ಬರ್ತದೆ. ತಿಮ್ಮಪ್ಪ ಇದು ಕನಕ ಅಂತ ಆಗುತ್ತೆ. ಇನ್ನೊಂದು ದಂತಕಥೆ ಇದೆ, ಏನು ಹೇಳ್ಕೊಟ್ರೆ ಹಣ ಸಿಕ್ತು, ಚಿನ್ನ ಸಿಕ್ತು ಅಂತ, ಅದು ಒಂದು ದಂತಕಥೆ. ಬಟ್ ವಾಸ್ತವ ಅವರು ಚೆನ್ನಾಗಿ ಆಡಳಿತ ಮಾಡಿದ್ರು, ವಸೂಲಿ ಮಾಡಿದ್ರು. ಅದರಿಂದ ಅವರು ಇದನ್ನ ಕನಕದಾಸರು ಒಳ್ಳೆ ಹಣ ಸಂಪಾದನೆ ಮಾಡಿದ್ರು, ಅದಕ್ಕೆ ಕನಕ ಅಂತ ಆಯಿತು ಅಂತ. ಒಂದ್ಸಾರಿ ಯುದ್ಧ ಸ್ಟಾರ್ಟ್ ಆಗುತ್ತೆ. ಯುದ್ಧ ಸ್ಟಾರ್ಟ್ ಆದಾಗ ಅವರು ಭಾಗವಹಿಸ್ಬೇಕಾಗತ್ತೆ. ಕನಕವರು ಕೂಡ ತಿಮ್ಮಪ್ಪನು ಕೂಡ ಅಲ್ಲಿ ಹೋದ್ರಿಂದ ಆ ಯುದ್ಧದಲ್ಲಿ ಅವ್ರಿಗೆ ಪೆಟ್ಟಾಗುತ್ತೆ. ಬಲವಾದ ಪೆಟ್ಟು ತಲೆಗೆ ಬಿದ್ದರಿಂದ ಅವರು ಕೆಳಗೆ ಬಿದ್ದು ಹೋಗ್ತಾರೆ. ಎಲ್ಲರೂ ಸೈನಿಕರೆಲ್ಲ ಬಂದ್ಬಿಟ್ಟಾಗ, ಎಲ್ಲರೂ ಹೋದಾಗ ರಾತ್ರಿ ಇವ್ರಿಗೆ ಎಚ್ಚರ ಆಗುತ್ತೆ. ಆಗ ಅವ್ರಿಗೆ ಒಂದು ನಾನು ಯಾವ ಥರ ಸತ್ತಂತ ವ್ಯಕ್ತಿ ಯಾವ ಥರ ಬದುಕಿದೆ, ಏನೋ ಒಂದು ದೈವ ಸಿಗ್ತಿದೆ. ಅವತ್ತಿಂದ ದೈವ ಒಂದು ಪರಂಪರೆ, ಒಂದು ಭಕ್ತಿ ಬರುತ್ತೆ ಅವ್ರಿಗೆ. ಆಗ್ಲಿಂದ ಅವರು ಕನಕದಾಸ ಆಗ್ತಾರೆ. ಕೆಲವರು ಆಗ್ತಾನೆ ಭಕ್ತಿ ಚಳುವಳಿ ನಡೀತಿರುತ್ತೆ. ಆ ಭಕ್ತಿ ಚಳುವಳಿ ಭಾಗವಹಿಸಿ ಅವರು ಒಳ್ಳೆ ಕವಿ ಆಗ್ತಾರೆ. ಅವರು ಬಾಲ್ಯದಲ್ಲೇ ಕೂಡ ಇದೇ ಥರ ಶಾಲೆಯಲ್ಲಿದ್ದಾಗ ಗುರುಗಳು ಕರೆದುಬಿಟ್ಟು ಪರೀಕ್ಷೆ ಮಾಡೋಕೆ ಮಕ್ಕಳನ್ನ, ನೀವೆಲ್ಲ ಒಂದೊಂದು ಬಾಳೆಹಣ್ಣು ಕೊಡ್ತೀನಿ, ಈ ಬಾಳೆಹಣ್ಣನ್ನ ಯಾರಿಗೂ ಗೊತ್ತಾಗಬಾರ್ದಾಗಿ ನೀವು ತಿನ್ನಬೇಕು ಅಂತ ಕಳಿಸ್ತಾರೆ. ಎಲ್ಲರೂ ಕೂಡ ಒಬ್ಬ ಮಕ್ಕಳು ತಗೊಂಡೋಗಿ, ಒಂದು ಮಗು ಮೂಲೆಯಲ್ಲೇ ಕೂತ್ಕೊಂಡು ತಿನ್ನುತ್ತೆ, ಇನ್ನೊಂದು ಮಗು ಅಟ್ಲ ಮೇಲೆ ಕೂತ್ಕೊಂಡು ತಿನ್ನುತ್ತೆ, ಇನ್ನೊಂದು ಮಗು ಕೂತ್ಕೊಂಡು ಎಲ್ಲೋ ಕಾಂಪೌಂಡ್ ಹೊರಗಡೆ ತಿನ್ನುತ್ತೆ, ಎಲ್ಲ ಒಂದೊಂದು ಕಡೆ ತಿಂತಾರೆ. ಆದರೆ ಕನಕದಾಸರು ಮಾತ್ರ ಎಲ್ಲೂ ಕೂಡ ತಿಂದರೆ ವಾಪಸ್ ತಗೊಂಡ್ಬರ್ತಾರೆ. ಹಾಗೆ ಯಾರಪ್ಪ ಯಾಕೆ ನೀನು ತಿಂದಿಲ್ಲ ಅಂತ ಕೇಳೋಣ. ನೀವು ಹೇಳಿದ್ರಿ ಯಾರೂ ಕಾಣದ ಜಾಗದಲ್ಲಿ ಈ ಬಾಳೆಹಣ್ಣ ತಿಂದು ಬನ್ನಿ ಅಂತ ಹೇಳಿದ್ರಿ ಗುರುಗಳೇ. ನೀವು ಹೇಳಿದ್ರಿ ಅಣುವೇಣು ಪ್ರಕಾಶ ಅಂದರೆ ದೇವರು ಎಲ್ಲೆಲ್ಲೂ ಇರ್ತಾನೆ, ಎಲ್ಲ ಅಂತರ್ಗಾಮಿ, ಅವನು ಅಂತರ್ವ್ಯಾಪ್ತಿ
ಈ ಪ್ರಪಂಚದ ಅಣು ಅಣುವಲ್ಲಿ ಕೂಡ ಇರ್ತಾನೆ ಭಗವಂತ ಅಂದಮೇಲೆ ದೇವ್ರು ಕಾಣಿದ ಜಾಗ ಯಾವುದಿದ್ದು, ಅದಕ್ಕೆ ನಾನು ನಿನ್ನೆಲ್ಲ ವಾಪಸ್ ತಗೊಬಂದಿದ್ದೆ. ಅಂದರೆ ಚಿಕ್ಕ ವಯಸ್ಸಿನ ಬಾಲ್ಯದಲ್ಲೇ ವೈಚಾರಿಕವಾಗಿ ಅಂದ್ರೆ ಅಷ್ಟು ವಿಚಾರ ತಿಳ್ಕೊಂಡಿರ್ತಾನೆ. ಆಗ ಗುರುಗಳು ಶಿಕ್ಷಕರೆಲ್ಲವೇ ಇಂಥವು ಈಗಲೇ ಚಿಕ್ಕ ವಯಸ್ಸಲ್ಲಿ ಇಷ್ಟು ಒಳ್ಳೆ ಬೆಳವಣಿಗೆ ಬುದ್ಧಿ ಇದೆ ಕನಕದಂಗೆ ಅಂತ ಹೊಗಳ್ತಾರೆ ಅವ್ರನ್ನ. ಆವಾಗ ಅವರು ಅದೇ ಕನಕದಾಸರು ಅವರು ಶೂದ್ರ ಜನಾಂಗಕ್ಕೆ ಸೇರಿದವರು. ಅವ್ರು ದೊಡ್ಡವರಾದ್ಮೇಲೆ ಕವಿಯಾಗಿ ಶೂದ್ರ ಜನಕ್ಕೆ ಸೇರಿದ್ರಿಂದ ಅಳುಕಿಸ್ತಾರೆ. ನೀನು ಕುನ್ನಿದಾಸ, ಕುಲ ಇಲ್ಲದ ದಾಸ ಅಂತ ಭಾಳ ಅವ್ರನ್ನ ನಿಂದಿಸ್ತಾರೆ. ಅದಕ್ಕೋಸ್ಕರ ಅವರು ಅವರಾಗಿದ್ದ ನೋವುಗಳನ್ನು ಈ ಜಗತ್ತಲ್ಲಿ ಅವರ ಕೀರ್ತನೆಗಳ ಮುಖಾಂತರ ನೋಡ್ಬೋದು ನೀವು. ಈ ಸಮಾಜದ ಅಂಕುಡೊಂಕುಗಳನ್ನು, ಈ ಸಮಾಜದ ವ್ಯವಸ್ಥೆ ವಿರುದ್ಧ ಅವರು ಸಿಡಿದೆದ್ದು ಅವರ ಕೀರ್ತನೆ ನೋಡಿದಾಗ ಅದನ್ನು ಬರೆದಿರ್ತಾರೆ. ಕೆಲವು ಕೀರ್ತನೆ ನೀವು ರಾಜ್ಕುಮಾರ್ ಫಿಲಮ್ನು ಹಾಡಿರ್ಬೋದು ಅಲ್ಲ, ಹೊಟ್ಟೆ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ತುಂಡು ಬಟ್ಟೆಗಾಗಿ ಮತ್ತು ತುತ್ತು ಊಟಕ್ಕಾಗಿ, ಏನು ಇಟ್ಟುಗಾಗಿ ಅಂತ ಹೇಳ್ತಾರೆ. ಅಂದ್ರೆ ವೇದ ಓದಿರ್ತಕ್ಕಂಥ ಬ್ರಾಹ್ಮಣರು ಕೂಡ ಹೊಟ್ಟೆಗಾಗಿ ಮಾಡೋದು, ಕತ್ತಿ ಹಿಡಿದಂಥ ಕ್ಷತ್ರಿಯರು ಕೂಡ ಒಂದು ತುತ್ತು ಅನ್ನ ತಿನ್ನಕ್ಕೋಸ್ಕರ ಮಾಡೋದು, ತಕ್ಕ ಹಿಡಿದ ವೈಶ್ಯರು ಕೂಡ ಹೊಟ್ಟೆಗೋಸ್ಕರ ಮಾಡೋದು, ಹಳ್ಳದಲ್ಲಿ ಕೂತು ಕಳ್ತನ ಮಾಡ್ತಕ್ಕಂಥ ಕಳ್ಳರು ಕೂಡ ಅವರು ಕೂಡ ಒಟ್ಟಿಗಾಗಿ, ಇವರೆಲ್ಲರೂ ಕೂಡ ಸಂಗೀತಗಾರರು, ನೃತ್ಯಗಾರರು, ಕೂಲಿ ಕೆಲಸಗಳು, ರೈತರು ಇರ್ಬೋದು, ಎಲ್ಲರೂ ಕೂಡ ಒಟ್ಟಿಗೋಸ್ಕರ ಮಾಡೋದು ಅನ್ನೋದನ್ನ ಅವರ ಕೀರ್ತನಲ್ಲಿ ಎಷ್ಟು ಚೆನ್ನಾಗಿ ಬರ್ತದೆ. ಒಂದೇ ತಕಡಿಲಿ ಕೂಡ ಯಾರು ಮೇಳಲ್ಲ, ಯಾರು ಕೀಳಲ್ಲ, ಯಾರು ಶ್ರೇಷ್ಠರು ಅಲ್ಲ, ಕನಿಷ್ಠರು ಅಲ್ಲ ಅನ್ನೋದನ್ನ ಕೂಡ ಅವರು ಬಹಳ ಚೆನ್ನಾಗಿ ಈ ಸಮಾಜದ ಇದನ್ನ, ಆಗಿನ ಕಾಲದಲ್ಲಿ ಈ ಥರ ಇರಲಿಲ್ಲ. ಇವತ್ತು ಕೂಡ ಇಷ್ಟು ತಾರತಮ್ಯ ಇದೆ. ಆದರೆ ಅಂದಿನ ಕಾಲದಲ್ಲಿ 538 ವರ್ಷಗಳಿಂದ ಇನ್ನೆಷ್ಟಿತ್ತು. ಅದಕ್ಕೆ ಯಾವಾಗ ಭಕ್ತಿ ಮುಖಾಂತರ ಹೇಳ್ಬೇಕಾಗಿತ್ತು ಇದನ್ನೆಲ್ಲವೇ. ಈಗ ನಂಗೆ ಪ್ರತಿಭಟನೆ ಆಗಲಿ ಮಾತಾಡೋದಾಗಲಿ ಇನ್ನಿಲ್ವಲ್ಲ, ಆಗ ಭಕ್ತಿ ಮುಖಾಂತರನೇ ಪ್ರತಿಭಟನೆ ಮಾಡ್ತಕ್ಕಂಥ ಶ್ರೇಷ್ಠ ಸಂತರು ಅಂದರೆ ಕನಕದಾಸರು. ಅದಕ್ಕೆ ಅವರು ಕವಿಯಾಗಿ, ಸಂತರಾಗಿ, ವೀರರಾಗಿ ಅವರ ವಿಭಿನ್ನ ರೀತಿಯಲ್ಲಿ ನೋಡ್ಬೋದು. ಇನ್ನೂ ಒಂದು ಕಥೆ ಇದೆ. ಅವರು ರಾಮಧ್ಯಾನ ಚರಿತ್ರೆಯಲ್ಲಿ ಕೂಡ ಒಂದು ಕಥೆ ಬರೆದಿದ್ದಾರೆ. ಅದರಲ್ಲಿ ಯಾವ ಥರ ಬರೆದಿದ್ದಾರೆ ಅಂದರೆ, ಶ್ರೀರಾಮಚಂದ್ರ ಹೋಗಿ ಯುದ್ಧ ಮಾಡಿ ಗೆದ್ದು ವಾಪಸ್ ಬರ್ಬೇಕಾರೆ ಒಬ್ಬ ಋಷಿ ಮುನಿ, ಏನು ಸರ್ ಋಷಿ ಗೊತ್ತಾ ನಿಮಗೆ? ಇಲ್ಲ, ಅಲ್ಲಿ ಆಲ್ಟ್ ಆಗ್ತಾರೆ. ಆಲ್ಟ್ ಆಗಿ ಎಲ್ಲ ಸೈನ್ಯಕ್ಕೂ ಆ ಋಷಿ ಮುನಿಗಳು ಸೇರಿ ಭೋಜನ ವ್ಯವಸ್ಥೆ ಮಾಡ್ತಾರೆ. ಪಕ್ಕದಲ್ಲಿದ್ದಂಥ ಹನುಮಂತ ಚಪ್ರಸ್ತ ಒಳ್ಳೆ ಆಹಾರ ಸಿಕ್ಕಿದಂತೆ ಊಟ ಮಾಡ್ತಾವನು. ಈ ಯಾವ ಧಾನ್ಯಗಳಲ್ಲಿ ಮಾಡಿದರೆ ಈ ಅಡುಗೆನ ಅಂತ ಕೇಳ್ತಾರೆ. ಭಾಳ ಚೆನ್ನಾಗಿದೆ ಊಟ. ಆಗ ಶ್ರೀರಾಮಚಂದ್ರ ಯಾವುದನ್ನು ಮಾಡಿದ್ದಾರೆ ಅಂತ ಮುನಿವಾರರು ತಂದು ಆ ಧಾನ್ಯಗಳ 9 ಧಾನ್ಯಗಳಿಂದ ಮಾಡಿರ್ತಾರೆ. ಆ 9 ಧಾನ್ಯಗಳನ್ನ ತಂದು ತೋರಿಸ್ತಾರೆ ಇಂತಿಂಥದ್ದು. ಈ 9 ಧಾನ್ಯಗಳಲ್ಲಿ ಯಾವುದು ಶ್ರೇಷ್ಠ ಅಂತ ಕೇಳ್ತಾರೆ. ಒಬ್ರು ಅಕ್ಕಿ ಅಂತಾರೆ, ಇನ್ನೊಬ್ರು ಬೇಳೆ ಅಂತಾರೆ, ಇನ್ನೊಬ್ರು ಗೋಧಿ ಅಂತಾರೆ, ಇನ್ನೊಬ್ರು ರಾಗಿ ಅಂತಾರೆ, ಇನ್ನೊಬ್ರು ಒಬ್ಬೊಬ್ರು ಒಂದೊಂದು ಹೇಳ್ತಿರ್ತಾರೆ. ಆಗ ಶ್ರೀರಾಮಚಂದ್ರ ಹೇಳ್ತಾರೆ, ಯಾಕೆ ಇದರಲ್ಲಿ ಬಲಿಷ್ಠವಾದಂಥ ಯಾವುದು ಉತ್ತಮವಾದಂಥ ಹೇಳಿ ನೀವು ಒಂದು ಹೇಳಕ್ಕೆ ಬಂದರು. ಆಗ ಅಲ್ಲಿದ್ದಂಥ ಗೌತಮ ಋಷಿಗಳು ಹೇಳ್ತಾರೆ, ಇದೆಲ್ಲಕ್ಕಿಂತ ಉತ್ತಮವಾದದ್ದು ನರಮೇಧ ಅದನ್ನು ಗೊತ್ತಿಲ್ಲ. ರಾಗಿಗೆ ಮೊದಲು ಒಂದು ಹೆಸರು ಇರ್ತದೆ, ರಾಗಿನ ನೆಲ್ಲು ಅಂತ, ಅಕ್ಕಿನ ನೆಲ್ಲು ಅಂತಾರೆ. ಈ ರಾಗಿನ ಶ್ರೇಷ್ಠ ಅಂತ ಹೇಳ್ಕೊತಾರೆ ಅವರು. ಆಗ ಈ ರಾಗಿ ಭೂಮಿ ಈ ಭತ್ತ ಅಕ್ಕಿ ಅಂತ ಹೇಳೋದಕ್ಕೆ ಜಗಳಕ್ಕೆ ಅದು ನಿಂದಿಸ್ಬಿಡುತ್ತೆ. ಏನು ನನ್ನನ್ನು ಈ ಥರ ಕೀಳಕ್ಕೆ ಕಂಡುಬಿಟ್ರಿ, ಈ ರಾಗಿನ ಯಾರು ತಿನ್ನಲ್ಲ, ನನ್ನನ್ನು ಶಾಸ್ತ್ರಿಗಳಿಗೂ ಉಪಯೋಗಿಸ್ತಾರೆ, ಒಳ್ಳೊಳ್ಳೆ ಶ್ರೀಮಂತರು ಉಪಯೋಗಿಸ್ತಾರೆ, ಬೇರೆ ಎಲ್ಲ ಕಡೆ ನನ್ನ ಕರ್ಕೊಂಡು ಹೋಗ್ತಾರೆ. ಈ ರಾಗಿನ ಯಾರು ತಿನ್ನೋದಿಲ್ಲ, ಇದು ಶೂದ್ರ, ಇದು ನನ್ನ ದೊಡ್ಡ ಜನಗಳು ತಿಂತಾರೆ ಅಂತ ನಿಂದಿಸ್ತದೆ. ಆಗ ರಾಗಿನೂ ಕೂಡ ಅದನ್ನ ನಿಂದಿಸುತ್ತೆ. ಇಲ್ಲ, ನೀನು ಶ್ರೀಮಂತರ ಪಕ್ಷಪಾತಿ, ನಾನು ಬಡವ್ರ ಪರ ಕಾಪಾಡೋವನು, ನೀನು ಬಾಯಿಗೆ ಸತ್ತಾಗ ಪಿಂಡ ಇಡಕ್ಕೆ ಮಾತ್ರ ಇದು. ನೀನು ಬರಗಾಲ ಬಂದಾಗ ಮಳೆ ಬೆಳೆದಿದ್ರೆ ಮಾತ್ರ ನೀನು ಭತ್ತ ಬೆಳೆಯೋದು. ಆದರೆ ಮಳೆ ಬರ ಬಂದಾಗ ಕಡಿಮೆ ನೀರಿದ್ದವರು ಕೂಡ ನಾನು ಜನಗಳ ರಕ್ಷಣೆ ಮಾಡೋನು ನಾನು ಅಂತ ಇಬ್ಬರು ಹೇಳುತ್ತೆ. ಆಗ ಶ್ರೀರಾಮಚಂದ್ರ ಹೇಳ್ತಾನೆ, ನೋಡಿ ವಾದ ಬೇಡ, ಈಗ ಇವ್ರಿಬ್ಬರು 6 ತಿಂಗಳು ಜೈಲಿಗೆ ಹಾಕಿ ನಾ ಬಂದು ಮತ್ತೆ ಎಲ್ಲ ದೇವತೆಗಳನ್ನ ಕರೆದು
ಅವ್ರನ್ನ ಕೇಳೋಣ ಇಲ್ಲಿ, ಅವರೇ ತೀರ್ಮಾನ ಮಾಡಿ ನಾ ತೀರ್ಮಾನ ಮಾಡೋದು ಬೇಡ ಅಂತೇಳಿ ಅವರು ವಾಪಸ್ ಹೋಗ್ತಾರೆ. ಆಗ ಅಯೋಧ್ಯೆಗೆ ಬಂದು ಇನ್ನು 6 ತಿಂಗಳ ನಂತರ ಬಂದು ಕರೀತಾರೆ ಸಭೆನ. 6 ತಿಂಗಳು ಕರೆದಾಗ ಈ ರಾಗಿ ಮತ್ತು ಅಕ್ಕಿನ ಇಬ್ಬರು ಕರೀತಾರೆ. ಆಗಲೇ ಗೊತ್ತಾಗೋಯ್ತದ ಈ ರಾಗಿ ಸ್ಟ್ರೆಂತಾಗಿ ಇರ್ತದ 6 ತಿಂಗಳಾದ್ಮೇಲೆ, ಈ ಅಕ್ಕಿ ಮುಗ್ಗೋಗಿ ವೀಕ್ ಆಗ್ಬಿಟ್ಟಿರ್ತದೆ. ಅದು ನೋಡಿದಾಗಲೇ ಗೊತ್ತಾಯ್ತು ಯಾರು ಶ್ರೇಷ್ಠ ಅಂತ ಹೇಳ್ಬೇಕಾಗೇ ಇಲ್ಲ. ಆಗ ಯಾರು ಶ್ರೇಷ್ಠ ಅಂತ ಕೇಳಿದಾಗ ಇಂದ್ರ ಹೇಳ್ತಾರೆ, ಇಲ್ಲೇ ನೋಡಿದ್ರೆ ಗೊತ್ತಾಯ್ತಲ್ಲ ವೀಕ್ ಆಗಿದೆ, ಈ ರಾಗಿನೇ ಶ್ರೇಷ್ಠ ಅಂತ. ಆ ರಾಗಿ ಹೆಸರು ಬೇರೆ. ಅವತ್ತಿನಿಂದ ಶ್ರೀರಾಮಚಂದ್ರ ಕರೆದ್ಬಿಟ್ಟು, ನೋಡಪ್ಪ ಇನ್ನು ಮುಂದೆ ದೇಶದಲ್ಲಿ ರಾಗಿ ರಾಘವ ಅಂತ ಹೆಸರು, ಆ ಹೆಸರು ಈ ಥರ ಹೆಸರು ಬಂತು ಅಂತ ಕನಕದಾಸರು ಅಲ್ಲಿ ಬರೆದಿದ್ದಾರೆ. ಆಗ ಒಂದು ಮೂಲಲ್ಲಿ ಅದು ಅಕ್ಕಿ ಅಳದು ನಿಂತಿರುತ್ತೆ. ಆಗ ಶ್ರೀರಾಮಚಂದ್ರ ಕರೀತಾರೆ, ಬಾಯಿಲೆ ನೀನು ಈ ಥರ ಆಡಬಾರ್ದಾಗಿತ್ತು, ನೀನು ಯಾವನು ಅಹಂಕಾರ ಇತ್ತು ನಾನೇ ಅಂತ, ಹಂಗಾಗಬಾರ್ದು, ನೀನು ಬೇಕು ಅವನು ಬೇಕು ಇಬ್ರು ಬೇಕು ಅಂತ ಹೇಳಿ ಶ್ರೀರಾಮಚಂದ್ರ ಕರೆದು ಇಬ್ಬರನ್ನು ಒಂದು ಮಾಡಿ ಅಲ್ಲಿ ಸಮಾನವಾಗಿ ನೋಡ್ತಾರೆ. ಈಗ ನೋಡಿ ಸ್ವಲ್ಪ ಊಟ ಮಾಡಿದ್ರೆ ಸ್ವಲ್ಪ ಅನ್ನ ತಿನ್ನಲೇಬೇಕು, ಹಾಗೆ ತೃಪ್ತಿ. ಅಥವಾ ಬರೀ ಅನ್ನನೂ ತಿನ್ನಕ್ಕಾಗಲ್ಲ ಅಥವಾ ಇಟ್ಟು ತಿನ್ನಕ್ಕಾಗಲ್ಲ. ಅಂದ್ರೆ ಕನಕದಾಸರು ಅವತ್ತೇ ಸಮಾನತೆನ ಸಾರಿದ್ದಾರೆ. ಎಲ್ಲ ಬೇಕು, ಇದನ್ನು ನಿಲ್ಲಿಸ್ತಿಲ್ಲ, ಇದನ್ನು ಹೆಚ್ಚು ಅಂತ ಹೇಳಿಲ್ಲ, ಎರಡನ್ನೂ ಸೇರಿಸಿ ಈ ಥರ ಇವತ್ತು ಕುಲ ಎನ್ನದಿರಿ, ಈ ಕುಲದ ನೆಲವನ್ನು ಯಾರು ಬಲ್ಲಿರ ಅಂತ ಹೇಳ್ತಾರೆ. ಅಂದ್ರೆ ಅವತ್ತೇ ಈ ಜಾತಿ ಈ ಜನ ಹುಟ್ಟುತ್ತೆ ನದಿ ತೀರಗಳಲ್ಲಿ. ನದಿ ಯಾವ ಜಾತಿ, ನದಿ ಯಾವ ಮೂಲ, ನದಿ ಮೂಲ ಗೊತ್ತಿಲ್ಲ ಅಂತ ಹೇಳ್ತಾರಲ್ಲ, ನದಿ ಯಾವ ಜಾತಿ ಅಂತ ಅವತ್ತೇ ಪ್ರಶ್ನೆ ಮಾಡ್ತಾರೆ. 538 ವರ್ಷಗಳ ಹಿಂದೆ ಆ ಕಾಲದಲ್ಲೇ ಅವತ್ತು ವೈಚಾರಿಕವಾಗಿ ಕನಕದಾಸರು ಮಾಡಿದ್ದಾರೆ. ಆದರೆ ಇವತ್ತು ಯಾವ ಜಾತಿ ಅಂತ ಹೇಳ್ತಿರ್ತೀವಿ, ನೀ ಯಾವ ಜಾತಿ ಅಪ್ಪ ಅಂತ ಹೊರಗಡವನ್ನು ಕೇಳ್ತೀವಿ. ಇದು ಪರಿಸ್ಥಿತಿ ಆಗಬಾರ್ದು. ಸಂತ ಕವಿ ಮತ್ತೆ ಕನಕದಾಸರು ಈ ನಾಡಿಗೆ ಈ ನುಡಿಗೆ ಬಹಳ ಅದ್ಭುತವಾದಂಥ ಅವರು ಸಂದೇಶಗಳನ್ನ, ಅವ್ರ ಕೀರ್ತನೆಗಳನ್ನ ಕೊಟ್ಟಿದ್ದಾರೆ. ಅವರ ಆದರ್ಶ ತತ್ವ ಸಿದ್ಧಾಂತಗಳನ್ನ ನಾವೆಲ್ಲರೂ ಬೆಳೆಸ್ಕೊಂಡು ಮೈಗೂಡಿಸ್ಕೊಂಡು ಹೋಗ್ಬೇಕು ಅಂತ ಇವೆಲ್ಲರ ನನ್ನ ಮಾತಾಡೋಕ್ಕೆ ಅವಕಾಶ ಕೊಟ್ಟ ಎಲ್ಲರೂ ಬಂದಿಸಿ ನನ್ನ ಮಾತನ್ನ ಮುಗಿಸ್ತೀನಿ.